ಬಂಧುಗಳೇ ನಮಸ್ತೆ ಎಲ್ರಿಗೂ. ನಾನು ವರ್ಷದ ನೀವು ನೋಡ್ತಾ ಇದ್ದೀರಿ ಅರು ಪೆಟ್ ಬ್ಲಾಗ್ ಯೂಟ್ಯೂಬ್ ಚಾನಲ್. ಸುಹೇಲ್ ಹತ್ರ ಇದ್ದೀನಿ, ಚನ್ನಗಿರಿ ತಾಲೂಕು ತ್ಯಾವಣಗಿ ಗ್ರಾಮ. ಮಾನಲ್ಲ ಅಣ್ಣರ ಮಗ ಏನಿದ್ದಾರೆ ಸುಹೇಲ್, ಅವ್ರ ಹತ್ರ ಬಂದಿರ್ತಕ್ಕಂಥ ಹಸುಗಳ ಅಪ್ಡೇಟ್ ಕೊಡ್ತಾ ಇದ್ದೀನಿ. ನಿಮ್ಗೆ ಯಾರಿಗೆಲ್ಲ ಹಸು ಖರೀದಿ ಆಸಕ್ತಿ ಇದೆ ದಯವಿಟ್ಟು ಎಲ್ಲರೂ ನೇರವಾಗಿ ಬಂದು ಭೇಟಿ ನೀಡಿ ಪರಿಶೀಲಿಸ್ಕೊಂಡು ನಿಮ್ಮ ಒಂದು ರೆಸ್ಪಾನ್ಸಿಬಿಲಿಟಿ ಖರೀದಿ ಮಾಡಬೇಕು ಅಂತ ಹೇಳ್ತಾ ವಿಡಿಯೋ ಆರಂಭಿಸ್ತಾ ಇದ್ದೀನಿ. ಸುಹೇಲ್ ಎಷ್ಟಿದಾವೆ ಇವತ್ತು ಬ್ರೀಡು? ಸರ್ ಇವತ್ತು 12 ಇದಾವೆ ಸರ್. 12 ಬ್ರೀಡ್. 12 ಬ್ರೀಡ್ ಇದಾವೆ ಸರ್. ಎಚ್ ಕ್ರಾಸು ಒಂದು ಜತ್ತಿ ಇದೆ ಸರ್. ಈಗ ನಿಮ್ಮ ಕೈಯಲ್ಲಿ ಇರೋ ಟಾಪ್ ಬ್ರೀಡ್ ಬೋಡಿ ಫುಲ್ ಲೆಂತ್ ಬ್ರೀಡ್ ಆರಲ್ಲಿ ಇದೆ ಸರ್. 2ನೇ ಸೂಲು ಆರಲ್ಲಿ ಇದೆ. ಆರಲ್ಲಿ ಸರ್. 2ನೇ ಲೊಕೇಶನ್ ಆರಲ್ಲು. ಇಳಿಯಕ್ಕೆ ಒಂದು 20 ದಿವಸನಾದರೂ ಬೇಕೇನಪ್ಪ ಟೈಮ್? ಸರ್ ಇನ್ನೊಂದು 10 ರಿಂದ 12 ದಿನ ಬೇಕು ಸರ್. ಓಕೆ. ಹೋಗಲ್ಲ ಸರ್. 12 ದಿನದಲ್ಲಿ ಕರ ಹಾಕುತ್ತೆ ಸರ್. ಓಕೆ ಓಕೆ ಓಕೆ. ಒಂದು 10-12 ದಿವಸದೊಳಗೆ. ಬಾಕ್ಸ್ ಸೈಜ್ ಇನ್ನೂ ದೊಡ್ಡದಾಗುತ್ತೆ ಮೋಸ್ಟ್ಲಿ. ಇದು ಸುಕ್ಕಿದೆ ಅಲ್ಲ? ಹಾಂ ಸರ್, ಇನ್ನೂ ಒಳ್ಳೆ ತೊಳೆ ಬರುತ್ತೆ ಸರ್. ಸಾದಿ ಬಾ ಹೆಂಗಿದೆ ಒಂದ್ಸತಿ ನೋಡಿ ಚೆಕ್ ಮಾಡು. ಹಾಂ ಓಕೆ ನೈಸ್. ಆಲ್ಮೋಸ್ಟ್ ಎಚ್ ಎಫ್ ಸಾದಿನೇ ಬರ್ತಾವೆ. ಹೌದು, ಪ್ಯೂರ್ ಬ್ರೀಡ್ ಅಲ್ಲ, ಸಾದಿನೇ ಬರೋದು ಜಾಸ್ತಿ ಎಚ್ ಎಫ್ ಅಲ್ಲಿ. ಶಾಂತ ಸ್ವಭಾವದಲ್ಲಿರತಕ್ಕಂಥ ಹಸು ಇದು. ಮಾಹಿತಿ ಇದು. ಒಂದುಗಳೇ ಬೆಲೆ ವಿಚಾರ ಕೇಳ್ಬೋದಾ ಹೆಂಗಪ್ಪ? ಸರ್ ಬೆಲೆ ಎಲ್ಲ 60,000ದಿಂದ 130ವರೆಗೂ ಇದಾವೆ ಸರ್. 60,000ದಿಂದ 130ವರೆಗೂ ಕೂಡ ಸಿಗ್ತಾ ಇರೋಂಥ ಹಸು ಮಾಹಿತಿ. ಆಯಿತು, ನೀವು ಬಂದಾಗ ವ್ಯವಹಾರ ಮಾತಾಡ್ಕೊಳ್ರಿ ಅವ್ರ ಹತ್ರ ನಿಂತ್ಕೊಂಡು ಕುತ್ಕೊಂಡು ಏನಿದೆ ಕಮ್ಮಿ ಕೊಡ್ತೀವಿ ಸರ್. ಎದುರುಗಡೆ ಬಂದರೆ ಇಷ್ಟ ಅಂತ ಏನು ಇದಿಲ್ಲ ಸರ್, ಏನಿಲ್ಲ, ಹೆಚ್ಚು ಕಮ್ಮಿ ಕೊಡ್ತೀವಿ ಸರ್. ನಿಮ್ಮ ಜವಾಬ್ದಾರಿ ಒಂದು ಖರೀದಿಗೆ ಸಂಬಂಧಪಟ್ಟಂತೆ ಬರ್ರಿ. ಸುಹೇಲ್ ಹತ್ರ ಇದಾವ ನೋಡಿ ಬಂದು ಹಸು ಚೆಕ್ ಮಾಡ್ಕೊಳ್ಳಿ, ಆಮೇಲೆ ವ್ಯಾಪಾರ ಮಾಡ್ಕೊಂಡು ಹಸು ತಗೊಂಡು ಹೋಗ್ರಿ. ಓಕೆ ಓಕೆ ನೈಸ್. ಆಯಿತು ಸರ್, ನೋಡುವ ನೆಕ್ಸ್ಟ್ ಬ್ರೀಡ್ ಹಾಗೆ. ಇನ್ನೊಂದು ಇದು ಇದೆ, ಮೋಸ್ಟ್ಲಿ ವ್ಯಾಪಾರ ಆಗ್ತಾ ಇದೆ. ಯಾವ ಕಡೆ? ನಮ್ಮ ಭದ್ರಾವತಿ ಕಡೆ ವ್ಯಾಪಾರ ಆಗ್ತಾ ಇದೆ. ಕಡೆ ಅಲ್ಲ, ಲಾಸ್ಟ್ ಟೀತಲ್ಲಿರ್ತಕ್ಕಂಥ ಮೋಸ್ಟ್ಲಿ ಹೇಳಿದರೆ ಎಷ್ಟನೇದು ಇಳಿಬೋದು? ಇದು 3 ಇರಬೇಕು. ಓಕೆ, ಕನ್ಫರ್ಮೇಷನ್ನು 2 ಅಥವಾ 3 ಅಂತ ಹೇಳ್ತಾರೆ. ಬಟ್ ಲಾಸ್ಟ್ ಟೀತಲ್ಲಿ ಇರ್ತಕ್ಕಂಥ ತಳಿ ಕಡೆ ಹಲ್ಲು, ಕೊನೆ ಹಲ್ಲಲ್ಲಿದೆ. ಅದರಿಗೆ ನರಗಳು ಕಾಣ್ತಾ ಇರೋವಂಥದ್ದು. ಎಲ್ಲ ಸೈಜ್ ದಪ್ಪ ಇದೆ ಸರ್. ಎಲ್ಲ ತುಂಬ ಸಾದಿ ಸರ್. ಇದು ಒಳ್ಳೆ ಹಾಲು ಬರುತ್ತೆ ಸರ್. ಇನ್ನೊಂದು ವಾರ 10 ದಿವಸ ಟೈಮ್ ಇದೆ ಸರ್. ವಾರ 10 ದಿವಸ ಒಳ್ಳೆ ಕಡೆ ಬರುತ್ತೆ. ತುಂಬ ಸುಕ್ಕಿದೆ ಸರ್. ಬಾಕ್ಸ್ ಆಗುತ್ತೆ. ಏನು ರೇಟಿಗೆ ಕೇಳ್ತಿದ್ದಾರೆ ಅವರು? ಕೇಳ್ತಾ ಇರೋದು ಅದು 80,000 ಕೇಳ್ತಾರೆ ಸರ್. ಹೆಚ್ಚು ಕಮ್ಮಿ ಆಗುತ್ತೆ. ಹೌದಾ? 80 ಕೇಳ್ತಿದ್ದಾರೆ, ಅದು ಹೆಚ್ಚು ಕಡಿಮೆ ಆಗುತ್ತೆ ಅಂತಾನೆ. ಹಾಲು ಮಚ್ಚಿ ಇದೆ ಮೇಲೆ, ಆಲ್ಮೋಸ್ಟು ಪಂಚೆ ಅಗಲ ಇರುತ್ತೆ. ಒಂದು ಟೈಮೇ 10 ರಿಂದ 11 ಲೀಟರ್ ಹಾಲು ಬಂದಿದೆ ಅಂತ ಸರ್. ಗುಡ್. ಇಲ್ಲ ಬಂದರೆ ಒಳ್ಳೇದಪ್ಪ. ಇನ್ನು ಏನು ಪ್ರಾಬ್ಲಮ್ ಇಲ್ಲ. ಇನ್ನೊಂದು ವಾರ ಬೇಕು ಸರ್. ಬೇಕಾಗುತ್ತಲ್ಲ? ಬೇಕಾಗುತ್ತೆ. ಓಕೆ ಹಾಂ ಓಕೆ ಬಾ. ಓಕೆ ಸರಿ, ನೋಡೋ ಹಾಗೆ ನೆಕ್ಸ್ಟ್. ಇವತ್ತು ಬಂದಿದೆ ಸರ್, ಹಂಗಾಗಿ ಹಸುಗಳು ಕಾಣಲ್ಲ. ಇವತ್ತೊಂದಿನ ರೆಸ್ಟ್ ಮಾಡಿ ಮೇಲೆ ನಿಂತ್ಕೊಂಡು ಆಮೇಲೆ ನೋಡ್ಬೇಕು ಸರ್. ಒಳ್ಳೇದು. ಮೋಸ್ಟ್ಲಿ ಈ ವಿಡಿಯೋ ನೋಡಿ ಬಂದಿರೋರಿಗೆ ಆಮೇಲೆ ಅವಾಗ ಮೋಸ್ಟ್ಲಿ ಕಣ್ಣು ತುಂಬೋದು ಅಂದ್ಕೊಂಡಿದ್ದೀನಿ. ನೋಡೋಣ. ಹೆವಿ ಬಾಕ್ಸ್ ಐತಲ್ಲಪ್ಪ ಇದು. ಡೌನಿಗೆ ಹೇಳಿದ್ರೆ ಬಾಕ್ಸ್ ನೋಡಿದ್ರೆ ಹೀಗೆ ಕಾಣುತ್ತೆ ಅಂತ. ಇದು 2ನೇ ಸೂಲು. ಆರಲ್ಲ 2ನೇದಾ? ಆಲ್ಮೋಸ್ಟ್ ಲೆಂತ್ ಇರುವಂಥ ಬ್ರೀಡು. ಉದ್ದ ಅಂದರೆ ದೊಡ್ಡ ಸೈಜೆ, ದೊಡ್ಡ ಸೈಜ್ ಗಾತ್ರದ ಹಸುಗಳಲ್ಲಿ ಎಚ್ ಎಫ್ ಆಲ್ಮೋಸ್ಟ್ ಇದಾವಲ್ಲ ಅದೇ ಥರ ಇದ್ದಾವೆ. ಒಂದುಗಳೇ ಹಸುಗಳ ಮಾಹಿತಿಯನ್ನು ಕೊಡ್ತಾ ಇದ್ವಿ. ಇದರಲ್ಲಿ ಅಡರ್ ಸೈಜು ಹೆವಿ ಇರುವಂಥ, ಬ್ಯಾರೆಲ್ಲ ಹೆವಿ ಇರುವಂಥ ಹಸುಗಳಲ್ಲ. ಪಂಚ ಗಿಂಚ ಎಲ್ಲ ಅಗಲ ಬರುವಂಥ ಬ್ರೀಡು. ಇವತ್ತು ಹಸು ಖರೀದಿ ಆಸಕ್ತಿ ಏನಾದರೂ ಇದ್ದರೆ ಮೊದಲನೇ ವಿಡಿಯೋ ಅಪ್ಡೇಟ್ ಆಗ್ತಿರೋವಂಥದ್ದು ಸುಹೇಲ್ದು. ಏನಾಗ್ಬೋದಪ್ಪ ರೇಟ್ ಏನಾದರೂ ಹೇಳ್ಬೋದಾ? ಅಥವಾ ಅದು ಅಷ್ಟೇನಾ? ಇಷ್ಟೆಲ್ಲ ಇಷ್ಟು ಒಂದ್ರ ಆಸುಪಾಸ ಇಷ್ಟೇ, 1 ಒಳಗೆ ಹೊರಗೆ ಆಗೋ ಚಾನ್ಸಸ್ ಇದೆ ಸರ್. ಇದು 25 ಲೀಟರ್ ಹಾಲು ಬಂದಿದೆ ಸರ್ ಒಂದು ದಿನಕ್ಕೆ. ಇನ್ನೊಂದು ವಾರ ಟೈಮ್ ಇದೆ ಸರ್. ಒಂದು ವಾರ ವೆಯ್ಟ್ ಮಾಡಬೇಕು. ಇನ್ನೊಂದು ವಾರ ಬೇಕು ಸರ್ ಕರು ಹಾಕ್ಲಿಕ್ಕೆ. ಅಲ್ಲರೂ ಈಗಲೂ ಇಷ್ಟು ಬಿಟ್ಟಿದೆ, ಇನ್ನೊಂದು ವಾರಕ್ಕೆ ಇನ್ನೆಷ್ಟು ಆಗುತ್ತಾ ಮರೆಯ? ಹೆವಿ 30-40 ಬರುತ್ತೆ ಅಂತ ಹೇಳ್ಬಾರ್ದು ಸರ್. ಅವ್ರು ಹೇಳಿದಾರೆ ರೈತರು 25 ಬರುತ್ತೆ ಅಂತ. ಹೆಚ್ಚು ಕಮ್ಮಿ ಬರುತ್ತೆ ಸರ್. ಅವ್ರು ಹೆಂಗೆ ಮೇಯಿಸ್ತಾರೆ ಹಂಗೆ. ಅದು ಹೇಳಬೇಕು. ಮೇಯಿಸ್ಲಿಲ್ಲ, ಫೀಡ್ ಚೆನ್ನಾಗಿ ಬೀಳಲಿಲ್ಲ ಅಂದರೆ ಅವ್ರು ಹೇಗೆ ಕಷ್ಟ ಆಗುತ್ತೆ. ಯಾಕಂದರೆ ಹಸು ಕ್ವಾಲಿಟಿ ಇರುತ್ತೆ, ನೋಡ್ಕೊಳ್ಳೋದ್ರ ಮೇಲೂ ಕೂಡ ಇಂಪಾರ್ಟೆಂಟ್ ಇರುತ್ತೆ. ಅವ್ರ ಮನೆಗೆ ಸರ್ ಒಂದು 20 ಲೀಟರ್ ಬರ್ಬೋದು, ಇಲ್ಲ 22 ಲೀಟರ್ ಬರ್ಬೋದು, 25 ಲೀಟರ್ ಬರ್ಬೋದು.
ಅವ್ರು ಹೇಗೆ ಮೇಂಟೈನ್ ಮಾಡ್ತಾರೋ ಆ ರೀತಿ ಸರ್. ಅದು ಹೇಳಬೇಕಪ್ಪ. ಮೇಂಟೈನಿಂಗ್ ಇಲ್ಲ ಅಂತ ನಾವು ನೋಡಬೇಕು ಅಂದರೆ ಕಷ್ಟ ಆಗುತ್ತೆ. ಮೇಂಟೈನಿಂಗು ಇರಬೇಕು ಜೊತೆಗೆ ಇವೆಲ್ಲ. ಓಕೆ ಸರ್, ನೆಕ್ಸ್ಟ್ ಒಂದು ನೋಡುವ. ಒಂದೇಳೆ ಒಂದು ರೆಡ್ ಮಿಕ್ಸ್ ಕ್ರಾಸ್ ಇರ್ತಕ್ಕಂಥ HF ತಳಿ. ಜರ್ಸಿನೂ ಮಿಕ್ಸ್ ಬರುತ್ತೆ, ಸ್ವಲ್ಪ ಜರ್ಸಿ ಮಿಕ್ಸ್ ಬರುತ್ತಲ್ಲ ರೆಡ್ಡೇನಲ್ಲಿ. ಇದು ಎಷ್ಟನೇದು ಸುಲು ಇದು ಸರ್? ಇದು ಕರ ಹಾಕಿದ್ರೆ 3ನೇ ಸುಲ್ ಸರ್. 3ನೇದಾ? 2 ಸುಲ್ ಇದಿದೆ, 3ನೇದು ಕರ ಹಾಕಿದರೆ 3ನೇದು. ಅಡರ್ ಕಂಪ್ಯಾಕ್ಟು ಮೇಲೆ ಇದೆ. ಹಾಲು ಬಾವಿ ಹಾಲು ನರಗಳ ಮಾಹಿತಿ ಬೇಕು ಅಂದರೆ ಇದೆ. ನಿಲ್ಲಮ್ಮ ಏನು ಮಾಡಲ್ಲ, ನಿಲ್ಲಮ್ಮ ಇರಲಿ ಇಲ್ಲಪ್ಪ. ಹಾಂ ಲೋಕಲ್ಲೇ ಅಲ್ಲ ಇದು, ಪಕ್ಕ ಲೋಕಲ್. ಕರಿ ಗೊರ್ಸೆ ಇದೆ. ಇಟ್ಕೊಂಡು ನಡೀತು ಸರ್ ಇದು. ಹಾಂ ಮೇಸಾಕಿ ಎಲ್ಲಿಗಾರ ಹಿಡ್ಕೊಂಡು. ಸರಿ. ಬಟ್ ಇದು ಒಂದು 75-80 ಒಳ ಹೊರಗೆ ಆಗುತ್ತೆ ಸರ್. ಹೊರಗೆ 75 ಲೆಕ್ಕಾಚಾರ ಆಗುತ್ತೆ ಸರ್. 80 ಲೆಕ್ಕಾಚಾರ ಇಲ್ಲ. 75 ಲೆಕ್ಕಾಚಾರ ಆಗುತ್ತೆ. 75 ಆ ಕಡೆ ಈ ಕಡೆ ಆಗ್ಬೋದು ಸರ್. ಇದು ಒಂದು ಟೈಮಿಗೆ 8-9 ಲೀಟರ್ ಹಾಲು ಬಂದಿದೆ ಸರ್. ಇನ್ನು ಒಳ್ಳೆ ತೊಡೆ ಬೇಕು ಸರ್. ಇನ್ನೂ ಒಂದು 10-12 ದಿನ ಬೇಕು ಸರ್ ಇದು ಕರ. ಅದಕ್ಕೆ ಅನ್ಕೊಂಡೆ ನಾನು, ಇನ್ನೂ ಬಾಕ್ಸ್ ಬಿಡುತ್ತೆ ಕಟ್ಟಡರ ಒಳಗೆ ಇರೋವಂಥದ್ದು. ಓಕೆ ಬರಲಿ, ರೈತರು ಒಳ್ಳೇದಾದ್ರೆ ಸಾಕು. ಸುಯಲ್ಲಿ ಇನ್ನೊಂದು ಹಸು ಹಿಡ್ಕೊಂಡು ಹೋಗ್ತಾರೆ. ನಾವು ಮಾತಾಡ್ತಾ ನಮ್ಮ ಆನ್ವೇರಿ ಹುಡುಗರು ಇದ್ದಾರಪ್ಪ ಈ ಕಡೆ. ಖುಷಿ ಆಯಿತು ತುಂಬ ದಿನಗಳ ನಂತರ ಆನ್ವೇರಿ ಹುಡುಗರು. ಯಾಕೆ ಅಂದರೆ ನಾವು ಅಲ್ಲೆಲ್ಲ ಮಕ್ಕಳ ಕ್ಷೇತ್ರದಲ್ಲಿ ಕೆಲಸ ಮಾಡುವಾಗ ತುಂಬ ಸಪೋರ್ಟಿವ್ ಕೊಟ್ಟಿರ್ತಕ್ಕಂಥ ಜನ ಆ ಕಡೆ ಆನ್ವೇರಿ. ಹಸು ಖರೀದಿಗೆ ಬಂದಿದ್ದಾರೆ ಸುಯಿಲ್ ಹತ್ರ. ಸುಯಿಲ್ ಇನ್ನೊಂದು ಹಿಡ್ಕೊಂಡಿದ್ದಾರೆ. ವೈಟ್ ಪ್ಯಾಚಸ್ಸು, ಒಂದು ಹಾಲ್ ಬ್ಲ್ಯಾಕ್ ಪ್ಯಾಚಸ್ ಇರೋದು. ಬ್ಲ್ಯಾಕ್ ಪ್ಯಾಚಸ್ ಕಡಿಮೆ ಇದೆ, ಅವ್ರದ್ದು ವೈಟ್ ಕಡೆ ಜಾಸ್ತಿ ಇರುವಂಥ ತಳಿ. ಅಡರ್ ಕಂಪ್ಯಾಕ್ಟ್ ಸೂಪರ್ ಆಗಿದೆ, ಅದ್ರ ಬಗ್ಗೆ ಮಾತಾಡೋಂಗಿಲ್ಲ. ತೊಟ್ಟೆಲ್ಲೂ ಕೂಡ ಚೆನ್ನಾಗಿದೆ. ಇದು ಆರಲ್ ಸರ್. ಇದು 2ನೇ ಸೂಲು. ಆರಲ್ಲ? 2ನೇ ಸೂಲು ಸರ್. ಇದು 2ನೇ ಸೂಲು. ಬಾಕ್ಸ್ ಇನ್ನೂ ಹೆವಿ ಆಕತ್ತೆ. ಈಗಲೇ ನರಿಗೆ ಇದೆ. 15 ದಿನ ಟೈಮ್ ಇದೆ ಸರ್. ಇದು 15 ದಿವಸ ಕಾಯಬೇಕು. 15 ದಿನ ಟೈಮ್ ಇದೆ. 15 ಡೇಸ್. ಒಂದು ವೇಳೆ ಅಡರ್ ಕಂಪ್ಯಾಕ್ಟರ್ ಜೊತೆ ತೊಟ್ಟು ತುಂಬ ಲೆಂತ್ ಇದೆ. ನೀವು ಮಷಿನ್ ಆದರೂ ಹಾಕ್ಕೊಳ್ಳಿ, ಕೈಯಾಗಾದ್ರೂ ಹಿಂಡ್ಕೊಳ್ಳಿ, ಭಾರಿ ಚೆನ್ನಾಗಿ ನೀಟಾಗಿದೆ. ಆಮೇಲೆ ಗ್ಯಾಪ್, ಆ ಹಿಂಗಾಲು ಮತ್ತು ಮುಂಗಾಲಿನ ಮಧ್ಯೆ ಇರುವಂಥ ಗ್ಯಾಪು ದೊಡ್ಡದಾಗಿದೆ. ಇದು HF ಬ್ಲ್ಯಾಕ್ ಕೋಡು ಬೇಕಾದರೆ. ಗಾತ್ರ ಮತ್ತು ತೂಕ ತುಂಬ ಚೆನ್ನಾಗಿರ್ತಕ್ಕಂಥ ತಳಿಯ ಪರಿಚಯ ಇವತ್ತಿನರಲ್ಲಿ. ಸೇಲ್ ಎಷ್ಟು ಲೀಟ್ರ್ ಏನಾದರೂ ಹಾಲಿನ ಮಾಹಿತಿ ಏನಾದರೂ? 25 ಲೀಟ್ರ್ ಬಂದಿದೆ ಅಂತ ರೈತರು ಹೇಳಿದ್ದಾರೆ ಸರ್. ಹೆಚ್ಚು ಕಮ್ಮಿ ಬರುತ್ತೆ ಸರ್. ಓಕೆ, ಫೋನ್ ರಿಸೀವ್ ಮಾಡಿ ಅನ್ನಂಗಿಲ್ಲ ಸರ್. ಮಾತಾಡಿ ಪಾಪ ಕಾಯ್ತಾ ಫೋನ್ ಮಾಡ್ತಿರ್ತಾರೆ. ಹಲೋ, ಮಾಹಿತಿ ಅವ್ರ ಫೋನಲ್ಲಿ ಮಾತಾಡೋದ್ರ ಜೊತೆಗೆ ನೋಡ್ತಾ ಇದ್ದೀವಿ. ಅಂದಾಗೆ ಯಾವ್ದ್ರ ಹೊರಗೆ ಆಗುತ್ತಪ್ಪ? ಒಂದ್ರ ಒಳಗೆ ಹೊರಗೆ ಮೇಲೆ, ಒಂದ್ರ ಮೇಲೆ ಆಗುತ್ತಾ? ಯಾಕಂದ್ರೆ ಇದು ಕ್ಲಾರಿಟಿ ಇರುತ್ತೆ. ಇಲ್ಲಿ ಬಂದು 70-80 ಅಂತೇಳಿ ಇಲ್ಲಿ ಜಾಸ್ತಿ ಆಗ್ಬಾರ್ದು ಸರ್. ಇವಾಗಲೇ ಹೇಳ್ತೀನಿ, ಮೇಲೆ ಆಗುತ್ತೆ ಸರ್. ಒಂದ್ರ ಮೇಲೆ ಆಗುತ್ತೆ. ನಾವು ಇನ್ನೊಬ್ಬಂಗೆ ಸುಳ್ಳು ತರ್ತೀವಿ ಬೇಡ, ಒಂದ್ರ ಮೇಲೆ ಆಗೋ ಸಾಧ್ಯತೆ ಇದೆ ಅಂತಂದಿದ್ದಾರೆ. ಅಲ್ಲೊಂದು ರೇಟ್ ಹೇಳಿ ಇಲ್ಲೊಂದು ರೇಟ್ ಹೇಳೋದು. ಅಲ್ಲಿ ಮೇಲೆ ಆಗುತ್ತೆ ಸರ್, ಒಳಗಾಗಲ್ಲ. ನೈಸ್. ಓಕೆ ಬಾಸ್, ಆಗಲಿ. ಇನ್ನೂ ಇದೇ ಥರ ಬ್ರೀಡ್ ಇದೆ. ಜಸ್ಟ್ ಇನ್ನೂ ಬೆರಳೆಣಿಕೆ ಎಷ್ಟು ಮಾತ್ರ ತೊಗೊಂಡಿದ್ದೀವಿ ಮಾಹಿತಿ. ಇನ್ನೂ ತುಂಬ ವೀಡಿಯೋಗಳು ನಿಮಗೋಸ್ಕರ ಕಾಯ್ತಾ ಇದೆ. ನೋಡೋಣ ಹಸುಗಳು, ನೋಡೋಣ. ಬಂದೋಳೆ ಇನ್ನೊಂದು ಬ್ಲ್ಯಾಕ್ ಕಡೆ ಜಾಸ್ತಿ ಇರ್ತಕ್ಕಂಥ ತಳಿಗಿದೆ. ಅಡರ್ ಚೆನ್ನಾಗಿದೆ. ಲೆಗ್ ಸ್ಕೋರ್ ನಡಿಗೆ ನೀವೇ ನೋಡ್ತಾ ಇದ್ದೀರಿ ಹೇಗಿದೆ. ಆಯ್ಕೆ ಚೆನ್ನಾಗಿ ಮಾಡಿ. ಇವತ್ತೆಲ್ಲ 2ನೇ ಸುಮ್ಮನೆ ಸರ್. 6ರಲ್ಲು, ಕಡಿಯಲ್ಲು, ಆಮೇಲೆ 4 ಒಂದಿದೆ. ಎಲ್ಲ 6ರಲ್ಲೇ ಜಾಸ್ತಿ ಇದಾವೆ ಸರ್ ಇವತ್ತು. ಹಾಗೆ ಒಳ್ಳೆ ಆಯ್ಕೆ ಹಸುಗಳದು ಚೆನ್ನಾಗಿ. ಫಸ್ಟ್ ಲ್ಯಾಕ್ಟೇಷನ್ ಅಷ್ಟು ಹಾಲು ಬರಲ್ಲ ಸರ್. ಎಲ್ಲ ಸೆಕೆಂಡ್ ಲ್ಯಾಕ್ಟೇಷನ್ ಜಾಸ್ತಿ ಕೇಳ್ತಾರೆ ಸರ್. ಹೌದು. ಹಾಗಾಗಿ ಈ ಬಾರಿ ಬಂದಿರ್ತಕ್ಕಂಥ ಹಸುಗಳೆಲ್ಲವೂ ಕೂಡ ಟಾಪ್ ಕ್ವಾಲಿಟಿ ಇದ್ದಾವೆ. ನೋಡ್ತಾ ಇದ್ದೀವಿ. ನಿನ್ನ ಯಾವ ಥರ ಬೆಲೆ? ಇದು ಸರ್ ಒಂದ್ರ ಆಸ್ಪಾಸಿನ ಇದೆ. ಒಂದು ಆಸ್ಪಾಸ್ ಹೆಚ್ಚು ಕಮ್ಮಿ ಕೊಡ್ತೀವಿ ಸರ್ ಬಂದರೆ ಎದುರುಗಡೆ. ಓಕೆ, ಆದಷ್ಟು ನೇರವಾಗಿ ಬಂದರೆ ಒಳ್ಳೆಯದಲ್ಲ? ಹಾಂ ಸರ್. 90, 85, 1,10,000, ಆಮೇಲೆ 70, 80 ಈ ರೀತಿ ಇದೆ ಸರ್. ಯೂಟ್ಯೂಬ್ ರೇಟ್ ಇದು. ನೀವು ಬಂದಾಗಲೇ ನಿಜವಾಗ್ಲೂ ವ್ಯವಹಾರ ನಡೆಯೋದು, ವ್ಯಾಪಾರ ನಡೆಯೋದು. ಇಲ್ಲಿ ಎದುರುಗಡೆ ಬಂದಾಗಲೇ ಸರ್ ನಿಜವಾದ ವ್ಯಾಪಾರ ಇದು. ಯೂಟ್ಯೂಬ್ನ ಮಾಹಿತಿ ಅಷ್ಟೇ. ಇಷ್ಟಿಂದ ಇಷ್ಟು ಇದಾವೆ ಅಂತ ಹೇಳ್ತೀವಿ. ಹೌದು ಅಕ್ಕ, ಬಾ ಹೋಗ್ಬಾ. ಆಯ್ತು, ಒಳಗೆ ತಗೋ. ಅದು ಹೊರಗೆ ಹೋಗಕ್ಕೆ ನೋಡೋದು. ಅದು ಯಾವ ಥರ ಬೆಲೆ? ಇದು ಸರ್ ಒಂದ್ರ ಆಸ್ಪಾಸಿನ ಇದೆ. ಒಂದು ಆಸ್ಪಾಸ್ ಹೆಚ್ಚು ಕಮ್ಮಿ ಕೊಡ್ತೀವಿ ಸರ್ ಬಂದರೆ ಎದುರುಗಡೆ. ಓಕೆ, ಆದಷ್ಟು ನೇರವಾಗಿ ಬಂದರೆ ಒಳ್ಳೆಯದಲ್ಲ? ಹಾಂ ಸರ್.
90, 85, ಹ್ಞೂ ಹ್ಞೂ 1,10,000, ಆಮೇಲೆ 70, 80 ಈ ರೀತಿ ಇದಾವೆ ಸರ್. ಯೂಟ್ಯೂಬ್ ರೇಟ್ ಇದು, ನೀವು ಬಂದಾಗಲೇ ನಿಜವಾಗ್ಲೂ ವ್ಯವಹಾರ ನಡೆಯೋದು, ವ್ಯಾಪಾರ ನಡೆಯೋದು, ಇಲ್ಲಿ ಎದುರುಗಡೆ ಬಂದಾಗಲೇ ಸರ್ ಒರಿಜಿನಲ್ ನಿಜವಾದ ವ್ಯಾಪಾರ ಇದು. ಯೂಟ್ಯೂಬ್ನ ಮಾಹಿತಿ ಅಷ್ಟೇ. ಇಷ್ಟಿಂದ ಇಷ್ಟಿದಾವೆ ಅಂತ ಹೇಳ್ತೀವಿ. ಹೌದು ಅಕ್ಕ, ಬಾ ಬಾ ಹೋಗಿ ಬಾ. ಹ್ಞೂ 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 ಆಯ್ತು, ಒಳಗೆ ತಗೋ ಅದು ಹೊರಗೆ ಹೋಗಕ್ಕೆ ನೋಡೋದು ಅದು. ಹ್ಞೂ 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 ಒಂದು ಹಸು ಈಗ ಮಾಹಿತಿ ಲೈವ್ ಅಪ್ಡೇಟ್ ಆಗ್ತಿದೆ. ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ತಾ ವಿಡಿಯೋ ನೋಡಿದರೆ ನಮಗೂ ಖುಷಿನೇ. ಮೇಡಮ್ ಅವರು ಸೀಲ್ ಮಾತು ಕೇಳ್ತಾ ಇಲ್ಲ, ಫುಲ್ ಆ್ಯಕ್ಟಿವ್ ಇದ್ದಾರೆ, ಹೈಪರ್ ಆ್ಯಕ್ಟಿವ್. ಹಸುಗಳು ಆ್ಯಕ್ಟಿವ್ ಇರಬೇಕು, ಮೇವು ಚೆನ್ನಾಗಿ ತಿನ್ನಬೇಕು, ಆವಾಗಲೇ ರೈತರು ಗೆಲ್ಲೋದು. ಗುಡ್, ನೋಡುವ ನೆಕ್ಸ್ಟ್. ಈ ಮೇಡಮ್ ಅವ್ರ ಮಾಹಿತಿ ತೊಗೊಳ್ತಾ ಇದ್ವಿ. ಈ ಮೇಡಮ್ ಅವ್ರು ಏನು ಹೇಳ್ತಾರೆ, ಎಷ್ಟನೇ ಸೂಲು ಹಲ್ಲಿರ್ಬೋದು ಅಂತ. ಅಡರ್ ಬಾಕ್ಸ್ ನಾಲ್ಕಲ್ಲ, 4 ಹಲ್ಲಿನ ಪಡ್ಡೆ ಮಣಕ. ಅಡರ್ ಬಾಕ್ಸ್ ಮೇಲಿದೆ. ಇನ್ನೊಂದು 15ರಿಂದ 20 ದಿನ ಒಳಗಡೆ ಕರ ಹಾಕುತ್ತೆ ಸರ್. 15ರಿಂದ 20 ದಿವಸ ನಿಮ್ಮ ಟೈಮಿಂಗ್ಸ್ ಕರ ಹಾಕುತ್ತೆ. ಇದು ನಿಮ್ಮ ಹೇಳಿರ್ತಕ್ಕಂಥ ಟೈಮಿಂಗ್ಸ್. ಅದರೊಳಗೆ ಹೆಚ್ಚು ಕಡಿಮೆ ಆಗ್ಬೋದು. ಬಾಕ್ಸು ತುಂಬ ಫ್ರೀ ಸೈಜ್ ಇದೆ. ಅಡರ್ ಕಂಪ್ಯಾಕ್ಟ್ ಕಾಲು ಮುಂಬಾಲ ಅಂದರೆ ಮೊಣಕಾಲು ಮೇಲೆ. ಗ್ಯಾಪು ನೀವು ಕೇಳಿದರೆ ಹಿಂಗಾಲು ಮತ್ತು ಮುಂಗಾಲಿನ ಗ್ಯಾಪು ತುಂಬ ಲೆಂತ್ ಇದೆ. ಹಸು ಲೆಂತ್ ಇದ್ದಾಗ ಅದು ಸಾಮಾನ್ಯ. ಪಂಟ ಎಲ್ಲ ತುಂಬ ಅಗಲ ಇದೆ ಸರ್. ಜಾತಿ ಬ್ರೀಡ್ ಸರ್. ದನ ಜಾತಿ ಇರಬೇಕು. ಕುದುರೆ ಬಾಲ ಹತ್ತಿರ ಬಂದರೆ ಹಸು ಆಯ್ಕೆ ಮಾಡೋದು ತುಂಬ ಜನ ಇರ್ತಾರೆ. ಮಸ್ಕ್ಯುಲರ್ ಇದೆ ತುಂಬ. ಅಂದಾಜು ಒಂದು 8-10 ಮೇಲೆ ಹಾಲು ಬರ್ಬೋದ್ರಾ? ಆರಾಮಾಗಿ ಬರುತ್ತೆ ಸರ್. ಹ್ಞೂ ಒಂದು ಟೈಮ್ 8-10 ಲೀಟ್ರ್ ಮೇಲೆ ಬರುತ್ತೆ. ಗೊರ್ಸೆ ಬ್ಲ್ಯಾಕ್ ಕರಿ ಗೊರ್ಸೆ ಆಡಕ್ಕೆ ಮೇಸಾಗ ಎಲ್ಲಿಗೆ ಇಟ್ಕೊಂಡು ಹೋಗಿ ಸರ್. ಗಟ್ಟಿ ಬರುತ್ತೆ ದನ ಸರ್. ಗಟ್ಟಿ ಬಂದರೆ ಸಾಕು. ಆದರೂ ಏನೇ ಆಗಲಿ HF ಹಸುಗಳನ್ನು ಆದಷ್ಟು ಜಾಸ್ತಿ ನಡೆಸಬಾರ್ದು ಅಂತೀನಿ. ಆರಾಮಾಗಿ 1 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಹಾಂ ಅಷ್ಟೇ. ಯಾಕಂದರೆ ತೀರಾ ದೂರ ಒಯ್ಯಬಾರ್ದು ಯಾವತ್ತು ಹಸುಗಳನ್ನ, ಅದ್ರಾಗೂ HF ಜಾತಿ ಹಸುಗಳನ್ನು. ಓಕೆ ಬಾಸ್, ನೈಸ್. ಓಕೆ ಕಟ್ಟಿ. ಕಡೆಯಲ್ಲಿ ಗರುಡ ಮುಖ ಹಸು. ಹಾಂ ಹೇಳಿದ್ರೆ 3ನೇದಾ? ಕಡೆ ಹಲ್ಲು ಹಿಡಿದ್ರೆ 3ನೇದು ಗರುಡ ಮುಖ ಹಸು. ಸಣ್ಣ ಆನೆ ಸರ್ ಇದು. ಆನೆ ಮಸ್ಕ್ಯುಲರ್. ಯಾವುದೋ ಮುರ್ರಾ ಜಾತಿ ಎಮ್ಮೆ ನೋಡ್ದಂಗೆ ಆಗ್ತೈತೆ ಮರೆ. ಜಾಫ್ರವಾದಿ ಎಮ್ಮೆ ಇರ್ತಲ್ಲ ಹಾಗೆ. ಆದ್ಮೇಲೆ ಕಡೆಯಲ್ಲ ಅಂದ್ರಲ್ಲ, ಕಡೆಯಲ್ಲಾದರೂ ಇನ್ನೂ ಹೆಂಗೆ ಮಸ್ಕ್ಯುಲರ್ ಬ್ರೀಡ್. ಗರುಡ ಮುಖ ಪ್ರಿಯರು. ಗರುಡ ಮುಖ ಅಂದರೆ ಭಾರಿ ಇಷ್ಟಪಡೋರು ಇದ್ದಾರೆ. ಹೇಳಿದ್ರೆ 3ನೇದು ಅಂತ ಹೇಳಿದ್ದಾರೆ. 3ನೇ ಸರ್. ತಾಯಿ ತಡಿಯಮ್ಮ, ಏನು ಮಾಡಲ್ಲ. ಇದು ಒಂದು ಟೈಮ್ 12 ಲೀಟ್ರ್ ಬಂದಿದೆ ಅಂತ ಹೇಳಿದ್ದಾರೆ ಸರ್. ಹೆಚ್ಚು ಕಮ್ಮಿ ಬರುತ್ತೆ ಸರ್. ಓಕೆ 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 ಓಕೆ. ಮಸ್ಕ್ಯುಲರ್ ಐತಲ್ಲ, ಒಳ್ಳೆ ಮಜಲ್ಸ್ ಬ್ರೀಡ್. ಒಂದು ವೇಳೆ ಇನ್ನುಳಿದಂತೆ ನಾನು ಬೆಲೆ ವಿಚಾರ ಏನೇ ಇದ್ದರೂ ನಿಮಗೆ ಬಿಟ್ಟಿದ್ದೀನಿ. ನೀವು ಇದ್ದೀರಿ, ಅವರಿದ್ದೀರಿ, ಮಾತಾಡ್ಕೊಳ್ಳಿ. ನಿಮ್ಮ ಒಂದು ಜವಾಬ್ದಾರಿ ಇರುತ್ತೆ, ಇಂಪಾರ್ಟೆಂಟ್ ಇಲ್ಲಿ. ಹಸು ಸಿಗೋ ಮಾಹಿತಿ ನಿಮಗೆ ನಾನು ಕೊಡಬಲ್ಲೆ. ವ್ಯಾಪಾರ ಎಲ್ಲ ನಿಮ್ಮ ಕೈಯಲ್ಲಿದೆ. ಹಸು ಖರೀದಿ ನೋಡಿಕೊಳ್ಳೋ ಜವಾಬ್ದಾರಿ ಎಲ್ಲ ನಿಮ್ಮದೇ ಆಗಿರುತ್ತೆ. ಇನ್ನು ಮುಂದುವರೆದು ವಿಡಿಯೋ ನೋಡ್ತಾ ಹೋಗಿ ಇನ್ನೂ ಇದು ನೋಡೋಣ ಮಾಹಿತಿ. ಆಲ್ಮೋಸ್ಟು ನಿಮ್ಗೆ ಯಾವ ಥರ ಬಿಡಬೇಕು ಆ ಥರ ಚಾಯ್ಸ್ ಮಾಡಿದ್ದಾರೆ ಇವರೆಲ್ಲ. ಬಂದೋಣ ಇನ್ನೊಂದು ಕ್ರಾಸಲ್ಲಿ ಬ್ರೀಡ್ HF ಅಲ್ಲಿ. ಅಡರ್ ಕಂಪ್ಯಾಕ್ಟು ಫುಲ್ ಫಿಲ್. ಹಾಂ ಫುಲ್ ಫಿಲ್ ಆಗಿದೆ. ಯಜಮಾನ್ರ ತರ್ರಿ. ಹಾಂ ನಮ್ಮ ಯಜಮಾನ್ರ ಕೈಯಾಗಿದೆಯಪ್ಪ ಹಸು ನೋಡೋಕ್ಕೆ ಚೆನ್ನಾಗಿ. ಕ್ರಾಸ್ ಹೇಳಲ್ಲ ಅವರು. ಎಲ್ಲಿದೆ ಅವರೇ ಸ್ನಾನ ಮಾಡ್ತೀರಿ ಮಾಡು. ಸ್ನಾನ ಮಾಡ್ಕೊಂಡು ಅಣ್ಣವ್ರ ಹಿಂದಿಂದ ಮಾತಾಡ್ಸ್ತಾ ಇದ್ದಾರೆ ಹಸು ವಿಡಿಯೋ ಮಾಡ್ಕೊಂಡು. ಸುಯಿಲ್ ಹತ್ರ ಕೇಳೋಣ. ನಡ್ರಿ ಹೆಂಗೆ ಯಜಮಾನ್ರ ಹಿಂದಕ್ಕೆ ನಡೀರಿ, ಹಂಗೆ ಹೋಗಿ ನೋಡ್ರಿ. ಅವರೆಲ್ಲ ಹೋದ್ರು. ಸುಯಿಲ್ ಅದು ಕೇಳೋಣ. ಎಷ್ಟೇ ಸೂಲು ಹಲ್ಲು ಗೊತ್ತಿಲ್ಲ ಐಡಿಯಾ. ಸುಯಿಲ್ ಎಷ್ಟನೇದಿದೆ ಸೂಲು? ಎಷ್ಟನೇದಿದೆ? 2ನೇದಾ ಹಲ್ಲು? ಕಡೆಯಲ್ಲ 2ನೇದು ಲ್ಯಾಕ್ಟೇಷನ್. ಓಕೆ ನೀವು ಮಾತಾಡ್ರಿ, ವ್ಯಾಪಾರ ಮಾಡ್ತಾಯಿರಿ. ಹಾಗೆ ಒಂದು ಲೆವೆಲಿಗೆ ಇನ್ಫಾರ್ಮೇಷನ್ ಹೋಗ್ತಾ ಇದೆ. ಇದು 25 ಲೀಟ್ರ್ ಬಂದಿದೆ ಅಂತ ಒಂದು ದಿನಕ್ಕೆ. ಹಾಂ ಹೆಚ್ಚು ಕಮ್ಮಿ ಬರ್ತಾವೆ ಸರ್ ಅವು. ಓಕೆ ಬಾಸ್. ಎಲ್ಲ ದೊಡ್ಡ ಅಡರ್ ಇದಾವೆ ಸರ್. ಅಡರ್ ಕಂಪ್ಯಾಕ್ಟ್ ದೊಡ್ಡದಾಗಿದೆ. ಹಸು ಕೂಡ ಲೆಂತ್ ಇದೆ. ಇದು ಗರುಡ ಮುಖಕ್ಕೆ ಹೋಲಿಕೆ ಇತ್ತು, ಬಟ್ ಬ್ಲ್ಯಾಕ್ ಸ್ಪಾಟ್ ಜಾಸ್ತಿ ಬಂದಿದೆ ಇವಾಲ. ವೆರಿ ಗುಡ್. ಕರು ಹಾಕಿದೆ ಅನಿಸುತ್ತೆ. ಇಲ್ಲೇ ಇತ್ತಲ್ಲ ಅವರೇ. ಇದ್ಯಾವ್ದು ಗಿರ್ ಬಿದ್ದೈತೆ ಅವರೇ? ಗಿರ್ ಸರ್. ಹೌದು, ಕಿವಿ ನೋಡಿದ್ರೆ ಗೊತ್ತಾಗತ್ತೆ ಸರ್. ಇದು 3 ಮಲೆ ಸರ್. ಇದು ಹಾಂ ಒಂದು ಮಲೆ ಹೋಗಿದೆ ಸರ್. ಬಾಬುನ ಒಂದು ಮಲೆ ಹೋಗಿದೆ. 3 ಮಲೆನಾ? 3 ಮಲೆ. 3 ಮಲೆ ಗಿರ್.
ಸಾಯಿವಾಲ್ಗೆ ಗಿರ ಕರು ಬಿದ್ದರೆ ಅದು ಗಂಡು ಕರು ಅದು. ಒಂದು 4-5 ಲೀಟ್ರ್ ಮೇಲೆ ಬರ್ಬೋದು ಹಾಲು? ಹಾಂ ಬರುತ್ತೆ. 4 ಲೀಟ್ರ್ ಅಂತೂ ಬಂದೇ ಬರುತ್ತೆ. 3 ಸರ್ ಇದನ್ನ ವ್ಯಾಪಾರ 45 ಹೇಳ್ತೀನಿ ಸರ್. ಒಂದು 38 ಬಂದರೆ ಕೊಡ್ತೀನಿ ಸರ್. 38 ಅಂದರೆ ಸಿಗುತ್ತೆ. ಅದು ಹೇಳಿದರೆ ಒಂದು ತೊಟ್ಟಲ್ಲಿ ಬರೋಲ್ಲ, ಇನ್ನು 3 ತೊಟ್ಟಲ್ಲಿ ಹಾಲು ಬರುತ್ತೆ. ನೀವು ಒಂದು 35 ಕೊಡ್ಬಾರ್ದು ಸರ್, 4 ಮಲೆ ಬರುತ್ತೆ ಅಂತ. ಇನ್ನೊಂದು ಮಲೆ ಈ ಕಡೆ ಇನ್ನೊಂದು ಮಲೆ ಅದ್ರ 4 ಮಲೆ ಬರುತ್ತೆ ಸರ್. ಒಂದು ಮಲೆ ಮಾತ್ರ ಒಂದು ಸ್ವಲ್ಪ ಬರುತ್ತೆ, 3 ಮಲೆ ಅನ್ಕೊಳ್ರಿ ಸರ್. ಓಕೆ ಆಯಿತು. 4 ಮಲೆ ಹಾಲು ಬರುತ್ತಲ್ಲ ಅಂತ ಹೇಳ್ಕೊಡ್ಬಾರ್ದು ಸರ್. ಓಕೆ ಹೇಳಿದ್ರಲ್ಲ ಬೆಲೆನೂ ಹೇಳಿದ್ರು 35 ಅಂತ. 38 ಅಲ್ಲ? ಓಕೆ. ಮನೆಗೆ ಯಾರಿಗೆ ಬೇಕು ಅಂದರೆ ಹಾಲಿಗೆ ಇಟ್ಕೊಳ್ಬೋದು. A2 ಮಿಲ್ಕ್ ಸಿಗುತ್ತೆ, ಒಳ್ಳೆ ಹಾಲು ಮಕ್ಕಳಿಗೆ ಆಗ್ಬೋದು, ಒಳ್ಳೆ ತುಪ್ಪನೂ ಸಿಗ್ಬೋದು. ಇವತ್ತಿನ ಮಾಹಿತಿ ನೋಡ್ತಾ ಇದ್ರಿ, ಆಲ್ಮೋಸ್ಟ್ ಹಸುಗಳ ಮಾಹಿತಿ ಕೊಟ್ಟಿದ್ವಿ.